See, in the lives of every one of us, every day we face so many problems and troubles in our lives. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನೇಕ ಸಮಸ್ಯೆಗಳು, ಸಂಕಷ್ಟಗಳನ್ನು ನಾವು ಹಾದು ಹೋಗುತ್ತೇವಲ್ಲವೇ? Especially my sisters, you will start crying. ವಿಶೇಷವಾಗಿ ನನ್ನ ಪ್ರಿಯ ಸಹೋದರಿ, ನೀವೆಲ್ಲರೂ ಅಳುತ್ತೀರಷ್ಟೇ. This has happened in my life. ಇದು ನನ್ನ ಜೀವನದಲ್ಲಿ ಆಯಿತು. What shall I do? ನಾನೇನು ಮಾಡಲಿ? What shall I do? ನಾನೇನು ಮಾಡಲಿ? They'll start crying. ನಾವು ಅಳಲು ಆರಂಭಿಸ್ತೇವೆ. They are not able to bear everything. ಎಲ್ಲವನ್ನ ನಾವು ಅನುಭವಿಸಲಿಕ್ಕೆ ಕಷ್ಟವಾಗ್ತದೆ. But young people ಯೌವನಸ್ಥ ಮಕ್ಕಳೇ and the old people also, ಮತ್ತು ವೃದ್ಧರೇ, put your complete trust upon the Lord. ಪೂರ್ಣ ಭರವಸೆಯನ್ನು ಕರ್ತನ ಮೇಲಿಡಿ. My precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿಯರೇ, if you read the word of God, Bible, ನೀವು ಸತ್ಯವೇದವನ್ನ ಅಂದ್ರೆ ದೇವರ ವಾಕ್ಯವನ್ನು ಓದುವಾಗ you will come across many truths in the Bible. ಅನೇಕ ಸತ್ಯ ಸಂಗತಿಗಳನ್ನು ನೀವು ಸತ್ಯವೇದದಲ್ಲಿ ಕಾಣಲಿಕ್ಕೆ ಸಾಧ್ಯ. When you follow these truths carefully in your life, ನಿಮ್ಮ ಜೀವಮಾನದಲ್ಲಿ ಈ ಸತ್ಯ ಕಾರ್ಯಗಳನ್ನು ನೀವು ಗಂಭೀರವಾಗಿ ಪರಿಗಣಿಸುವಾಗ easily you can walk with the Lord and talk with the Lord and you can have a communion with the Lord. ಕರ್ತನೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ನೀವು ನಡೆಯಬಹುದು, ಮಾತಾಡಬಹುದು, ಸಂಚರಿಸಬಹುದು. And today also we are going to speak about the truth which is in the Bible. ಸತ್ಯವೇದಲ್ಲಿರುವಂತಹ ಒಂದು ಸತ್ಯವನ್ನು ಕುರಿತು ಈ ದಿವಸ ಧ್ಯಾನ ಮಾಡಲಿಕ್ಕಿದ್ದೇವೆ. If we read Proverbs 3, 5 and 6. ಜ್ಞಾನೋಕ್ತಿ 3, 5 ಮತ್ತು 6ನೇ Trust ವಾಕ್ಯ. in the Lord with all your heart and lean not on your own understanding. In all your ways acknowledge him and he shall direct your paths. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸವಿಡು, ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. So my precious brothers and sisters, ನನ್ನ ಅಮೂಲ್ಯ ಸಹೋದರ ಸಹೋದರಿ, we have to read the word of God daily to follow the ways of the Lord. ದೇವರ ವಾಕ್ಯವನ್ನು ನಾವು ಪ್ರತಿನಿತ್ಯ ಓದಬೇಕು, ಯಾಕಂದರೆ ದೇವರ ಮಾರ್ಗವನ್ನು ಅರಿತುಕೊಳ್ಳಬೇಕಾದರೆ. And today we see that we have to trust in the Lord. ಈ ದಿವಸ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ನಾವು ಭರವಸೆ ಇಡಬೇಕು. Trust in the Lord with all your heart. ಪೂರ್ಣ ಮನಸ್ಸಿಂದ ಯೆಹೋವನಲ್ಲಿ ಭರವಸವಿಡಬೇಕು ಎಂಬುದಾಗಿ ನಾವು ಈ ದಿವಸ ಓದಿದ್ದೇವೆ. And lean not on your own understanding. ನಿಮ್ಮ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ್ರಿ. And the Lord Jesus Christ himself will lead you beautifully. ಆಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಿಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ನಡೆಸ್ತಾನೆ. I don't know how many of you can understand that and how many of you are putting your trust upon God with all your heart and receiving God's blessings. ನಿಮ್ಮಲ್ಲಿ ಎಷ್ಟು ಜನ ಕರ್ತನಲ್ಲೇ ಭರವಸೆ ಇಟ್ಟು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಿದ್ದರೋ ನನಗೆ ಖಂಡಿತವಾಗಿ ಗೊತ್ತಿಲ್ಲ. We are going to see some examples from the word of God, those who have followed God, putting all the trust upon him. ಕರ್ತನನ್ನ ಹಿಂಬಾಲಿಸಿ ಆತನಿಂದ ಆಶೀರ್ವಾದ ಹೊಂದಿದಂಥವರ ಕೆಲವು ಉದಾಹರಣೆ ನಾವು ನೋಡಲಿಕ್ಕಿದ್ದೇವೆ. David was a man of God. ದಾವೀದನು ದೇವರ ಮನುಷ್ಯನಾಗಿದ್ದನು. From his childhood onwards, he sought God diligently. ಆತನು ಚಿಕ್ಕ ವಯಸ್ಸಿನಲ್ಲೇ ದೇವರನ್ನ ಯಥಾರ್ಥವಾಗಿ ಹುಡುಕುತ್ತಿದ್ದಂಥ ವ್ಯಕ್ತಿ. David says in Psalm 62 verses 6 and 7, ಕೀರ್ತನೆ 62, 6, 7ರಲ್ಲಿ ದಾವೀದನು ಹೇಳ್ತಾನೆ, he put his complete trust upon God. ಆತನು ಕರ್ತನ ಮೇಲೆ ತನ್ನ ಪೂರ್ಣ ಭರವಸೆಯನ್ನು ಇಟ್ಟಿದ್ದನು. In many places he says, God is my rock. ಕರ್ತನೇ ನನ್ನ ದುರ್ಗ ಎಂಬುದಾಗಿ ಆತನು ಅನೇಕ ಕಡೆ ಹೇಳ್ತಾನೆ. He is my rock. ಆತನ ದುರ್ಗ. He is my only rock and salvation. ಆತನೇ ನನಗೆ ರಕ್ಷಕನೂ ಶರಣನೂ ಆಗಿದ್ದಾನೆ. And he is my defense. ಆತನೇ ನನಗೆ ಆಶ್ರಯವಾಗಿದ್ದಾನೆ. That's why I will never be moved. ಆದ್ದರಿಂದಲೇ ನಾನು ಕದಲುವುದಿಲ್ಲ. To receive this blessing, what did he do? ಈ ಆಶೀರ್ವಾದವನ್ನು ಹೊಂದಲಿಕ್ಕೆ ಆತನು ಏನು ಮಾಡಿದ? If you read Psalm 16 verse 8, ಕೀರ್ತನೆ 16, 8 ನಾವು ಓದಿ ನೋಡುವಾಗ he says, I always look to the Lord. ನಾನು ಯಾವಾಗಲೂ ಕರ್ತನನ್ನೇ ನೋಡುತ್ತೇನೆ ಅನ್ನುತ್ತಾನೆ. I am keeping the Lord always before me. ನನ್ನ ದೇವರನ್ನು ನನ್ನ ಪಕ್ಕದಲ್ಲೇ ಇಟ್ಟುಕೊಂಡಿದ್ದೇನೆ. He is at my right hand. ಆತನು ನನ್ನ ಬಲಗಡೆಯಲ್ಲಿದ್ದಾನೆ. That's why I will never be moved. ಆದ್ರಿಂದ ನಾನು ಎಂದಿಗೂ ಕದಲುವುದಿಲ್ಲ. See, in the lives of every one of us, every day we face so many problems and troubles in our lives. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಅನೇಕ ಸಮಸ್ಯೆಗಳು, ಸಂಕಷ್ಟಗಳನ್ನು ನಾವು ಹಾದು ಹೋಗುತ್ತೇವಲ್ಲವೇ? Especially my sisters, you will start crying. ವಿಶೇಷವಾಗಿ ನನ್ನ ಪ್ರಿಯ ಸಹೋದರಿ, ನೀವೆಲ್ಲರೂ ಅಳುತ್ತೀರಷ್ಟೇ.
This has happened in my ಇದು life. ನನ್ನ ಜೀವಮಾನದಲ್ಲಿ ಆಯಿತು. What shall I do? ನಾನೇನು ಮಾಡಲಿ? What shall I do? ನಾನೇನು ಮಾಡಲಿ? They'll start crying. ನಾವು ಅಳಲು ಆರಂಭಿಸ್ತೇವೆ. They are not able to bear everything. ಎಲ್ಲವನ್ನ ನಾವು ಅನುಭವಿಸಲಿಕ್ಕೆ ಕಷ್ಟವಾಗ್ತದೆ. But do you know what David did? ದಾವೀದನು ಏನು ಮಾಡಿದ ಗೊತ್ತೇ? He had God before him always. ಆತನು ದೇವರನ್ನು ಯಾವಾಗಲೂ ಮುಂದೆ ಇಟ್ಟುಕೊಂಡಿದ್ದ. That's why he was looking into him. ಆದ್ದರಿಂದ ಆತನು ನಾನು ಯಾವಾಗಲೂ ನೋಡುತ್ತಿದ್ದೆ ಅನ್ನುತ್ತಾನೆ. Nothing could move him. ಯಾವುದು ಆತನ್ನು ಕದಲಿಸಲಿಕ್ಕಾಗಲಿಲ್ಲ. He was very happy and all the time singing songs for the glory of God. ಆತನು ಯಾವಾಗಲೂ ಸಂತೋಷವಾಗಿದ್ದು ದೇವರ ಮಹಿಮೆಗೆ ಹಾಡನ್ನು ಹಾಡುತ್ತಿದ್ದನು. In his life, a terrible thing happened once. ಅವನ ಜೀವಮಾನದಲ್ಲಿ ಒಂದು ದಿವಸ ಒಂದು ಬಹಳ ಭಯಂಕರ ಕಾರ್ಯ ಸಂಭವಿಸಿತು. Once he was taking food for his brothers. ಒಂದು ದಿವಸ ತನ್ನ ಸಹೋದರಿಗೆ ಆತನ ಆಹಾರವನ್ನು ಕೊಂಡೊಯ್ಯುತ್ತಾ ಇದ್ದನು. Israelites were fighting with Philistines. ಇಸ್ರಾಯೇಲರು ಫಿಲಿಷ್ಟಿಯರೊಂದಿಗೆ ಹೋರಾಟ ಮಾಡಲಿಕ್ಕಿದ್ದರು. And his brothers were there to fight with the other Philistines. ಫಿಲಿಷ್ಟಿಯರೊಂದಿಗೆ ಯುದ್ಧ ಮಾಡಲಿಕ್ಕೆ ಈತನ ಸಹೋದರರು ಅಲ್ಲಿದ್ದರು. So the father said, take food for your brother. ತಂದೆ ಹೇಳಿದ್ರು, ನಿನ್ನ ಅಣ್ಣಂದ್ರಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ಎಂಬುದಾಗಿ. David was a young boy. ದಾವೀದನು ಯವನಸ್ಥ ಹುಡುಗ. When he saw the crowd, ಅವನು ಈ ಮಹಾ ಸಮೂಹವನ್ನು ನೋಡಿದಾಗ he was watching everything. ಎಲ್ಲವನ್ನು ಗಮನಿಸ್ತಿದ್ದ. And there came a giant, a tall man, Goliath. ಅಲ್ಲಿ ದೈತ್ಯಾಕಾರದ ಒಬ್ಬ ವ್ಯಕ್ತಿ ಗೊಲ್ಯಾತನೆಂಬವನು ಬಂದನು. He was making fun of the God of Israel. ಇಸ್ರಾಯೇಲ್ ದೇವರನ್ನು ಆತನು ಹೀಯಾಳಿಸುತ್ತಾ ಇದ್ದನು. He defied the armies of the Israel army. ಇಸ್ರಾಯೇಲ್ ಸೈನ್ಯರನ್ನು ಸಹ ಆತನು ಅವಹೇಳನ ಮಾಡಿ ಮಾತನಾಡುತ್ತಾ ಇದ್ದನು. Even though David was a young boy, ದಾವೀದನು ಯವನಸ್ಥ ಹುಡುಗನಾಗಿದ್ದರೂ ಸಹ within his heart he said, ಆತನ ಹೃದಯದಲ್ಲಿ ಆತನು ಅಂದುಕೊಂಡನು, how can he speak against my God? ನನ್ನ ದೇವರ ವಿರುದ್ಧವಾಗಿ ಇವನು ಹೇಗೆ ಮಾತನಾಡಲಿಕ್ಕೆ ಸಾಧ್ಯ? Against the God of Israel. ಇಸ್ರಾಯೇಲ್ ದೇವರ ವಿರುದ್ಧವಾಗಿ How can he speak like that? ಹೇಗೆ ಇವನು ಮಾತನಾಡಲಿಕ್ಕೆ ಸಾಧ್ಯ? Oh, he said, let me fight with him. ನಾನು ಹೋಗಿ ಯುದ್ಧ ಮಾಡುತ್ತೇನೆ ಅಂದುಕೊಂಡನು. He went and told King Saul, ಅರಸನಾದ ಸೌಲನ ಬಳಿ ಹೋಗಿ ಹೇಳಿದನು, allow me to fight with this man. ಯುದ್ಧ ಮಾಡಲಿಕ್ಕೆ ನನ್ನನ್ನು ಕಳಿಸಿಕೊಡೆಂಬುದಾಗಿ. Easily I will win him over. ನಾನು ಆತನು ಖಂಡಿತವಾಗಿ ಜಯಿಸ್ತೇನೆ You ಅಂದನು. know what King Saul said? ಅರಸನಾದ ಸೌಲನು ಏನು ಹೇಳಿದ ಗೊತ್ತೇ? If you read 1 Samuel chapter 17 verses 36 and 37. 1 ಸಮುವೇಲ 17ನೇ ಅಧ್ಯಾಯ 36 ಮತ್ತು 37ನೇ ವಾಕ್ಯ ನಾವು ನೋಡುವಾಗ, King Saul said, you are a young man. ನೀನಿನ್ನು ಚಿಕ್ಕ ಹುಡುಗ. But this Goliath is a man, he is a giant. ಇದರ ಗೊಲಿಯಾತನು ಒಬ್ಬ ದೈತ್ಯಾಕಾರವಾದಂಥ ವ್ಯಕ್ತಿ. You cannot fight with him. ನೀನು ಅವನ ಮುಂದೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. But do you know what David said? ಆದ್ರೆ ದಾವೀದನು ಏನು ಹೇಳಿದ ಗೊತ್ತೇ? Putting all his trust upon him. ಯೆಹೋವನಲ್ಲಿ ಪೂರ್ಣ ವಿಶ್ವಾಸವಿಟ್ಟು He said, ಆತನು ಹೇಳಿದ, once while I was keeping my father's sheep, ನನ್ನ ತಂದೆಯ ಆ ಕುರಿಗಳನ್ನು ನಾನು ಸಾಕುತ್ತಾ ಇದ್ದಾಗ there came a lion ಅಲ್ಲಿ ಒಂದು ಸಿಂಹ ಬಂತು, and a bear. ಕರಡಿ ಬಂತು. He was able to save himself from the paws of the lion and the bear. ಸಿಂಹ ಮತ್ತು ಕರಡಿ ಇವೆಲ್ಲವುಗಳಿಂದ ತನ್ನನ್ನು ತನ್ನ ಕುರಿಯನ್ನು ರಕ್ಷಿಸಲಿಕ್ಕೆ ನನಗೆ ಸಾಧ್ಯವಾಯಿತು ಅಂದನು. Now the same God is with me. ಈಗ ಅದೇ ದೇವರು ನನ್ನೊಂದಿಗಿದ್ದಾನೆ. I am putting all my trust upon him. ನನ್ನ ಭರವಸೆಯನ್ನು ಆತನ ಮೇಲೆ ಇಟ್ಟಿದ್ದೇನೆ. He is with me. ಆತನು ನನ್ನೊಂದಿಗಿದ್ದಾನೆ. He is with me at all times. ಆತನು ಸದಾಕಾಲ ನನ್ನೊಂದಿಗಿರುತ್ತಾನೆ. Young people, you may say, oh, I don't have anybody to love me. ಯವನಸ್ಥ ಮಕ್ಕಳೇ, ನೀವು ಹೇಳ್ಬೋದು, ನನ್ನನ್ನು ಪ್ರೀತಿಸೋರು ಯಾರು ಇಲ್ಲ. Nobody is there in my life. ನನ್ನ ಜೀವಮಾನದಲ್ಲಿ ಯಾರೂ ಇಲ್ಲ. But young people ಯವನಸ್ಥ ಮಕ್ಕಳೇ and the old people also, ಮತ್ತು ವೃದ್ಧರೇ, put your complete trust upon the Lord. ಪೂರ್ಣ ಭರವಸೆಯನ್ನು ಕರ್ತನ ಮೇಲಿಡಿ. Whatever may be the situation, ಪರಿಸ್ಥಿತಿ ಏನೇ ಇರಲಿ, when God is with you, ದೇವರು ನಿಮ್ಮೊಂದಿಗಿರುವಾಗ who can be against you? ನಿಮಗೆ ವಿರುದ್ಧವಾಗಿ ಯಾರು ಬರ್ಲಿಕ್ಕೆ ಸಾಧ್ಯ? Who can be against you? ನಿಮ್ಮ ವಿರುದ್ಧವಾಗಿ ಯಾರು ಬರ್ಲಿಕ್ಕೆ ಸಾಧ್ಯ? There's a beautiful song. ಸುಂದರವಾದ ಹಾಡೊಂದುಂಟು. ಅದು It ಹೇಳ್ತದೆ, trust in the Lord and don't despair. ಕರ್ತನ ಮೇಲೆ ಭರವಸವಿಡ್ರಿ ಮತ್ತು ಎಂದೂ ಎದೆಗುಂದದಿರಿ. Trust in the Lord and don't despair. He is a friend so true. No matter what your troubles are, Jesus will see you through. Sing when the day is bright, sing through the darkest night. Every day, all the way, let us sing, sing, sing. Beautiful
beautiful song, isn't it? Very meaningful. ಸುಂದರವಾದ ಹಾಡಲ್ವೇ? ಬಹಳ ಅರ್ಥಗರ್ಭಿತವಾಗಿದೆ. Don't despair. ಎದೆಗುಂದದಿರಿ. Don't be discouraged. ನಿರಾಶರಾಗಬೇಡಿ. How can I meet that wretched person? ಈ ವ್ಯಕ್ತಿ ನಾನು ಹೇಗೆ ಸಂಧಿಸಲಿಕ್ಕೆ ಸಾಧ್ಯ? Today I have an interview. ಇದು ಸಹ ಸಂದರ್ಶನ ಇದೆಯಲ್ಲ. I have to get the job. ನನಗೆ ಉದ್ಯೋಗ ಬೇಕಲ್ಲ. How to face the interview? ಹೇಗೆ ಸಂದರ್ಶನ ನಿಭಾಯಿಸುವುದು? How to face the examination? ಪರೀಕ್ಷೆಯನ್ನು ಹೇಗೆ ಎದುರಿಸುವುದು? How to face this situation? ಈ ಪರಿಸ್ಥಿತಿಯನ್ನು ಹೇಗೆ You ಎದುರಿಸುವುದು? may be worried. ನೀವು ಚಿಂತೆ You may ಮಾಡ್ತಿರ್ಬೋದು. be worried. ಚಿಂತೆ But ಮಾಡ್ತಿರ್ಬೋದು. this song says, ಆದ್ರೆ ಈ ಹಾಡು don't ಹೇಳ್ತದೆ, despair. ಎದೆಗುಂದ Don't ಬೇಡ. despair. ಎದೆಗುಂದ ಬೇಡ. Trust in the Lord. ಕರ್ತನ ವಿಶ್ವಾಸ No ಇಡು. matter what your troubles are. ನಿನ್ನ ಸಮಸ್ಯೆ ಏನೇ ಇರಲಿ, Jesus, if He is with you, ಯೇಸು ಕ್ರಿಸ್ತು ನಿಮ್ಮೊಂದಿಗಿರುವಾಗ He will see you through. ಆತನೆಲ್ಲೋ ನೋಡಿಕೊಳ್ತಾನೆ. So, when the day ಹಾಗಾಗಿ is bright ಬೆಳಗಿನ ಬೆಳಕಿನಲ್ಲಿಯೂ and through the darkest night, ರಾತ್ರಿಯ ಅಂಧಕಾರದಲ್ಲಿಯೂ every day, ಪ್ರತಿನಿತ್ಯ at all circumstances, ಎಲ್ಲ ಪರಿಸ್ಥಿತಿಗಳಲ್ಲಿ, all the way, ಎಲ್ಲಾ ಮಾರ್ಗಗಳಲ್ಲಿ let us sing and sing. ನಾವು ಹಾಡುತ್ತಲೇ ಇರೋಣ. David was ready to face the giant Goliath. ದಾವೀದನು ಗೊಲ್ಯಾತನ ಎದುರಿಸಲಿಕ್ಕೆ ಸಿದ್ಧನಾಗಿಯೇ ಇದ್ದನು. He had only stones in his hand. ಅವನ ಕೈಯಲ್ಲಿ ಬರೀ ಕಲ್ಲುಗಳಿತ್ತಷ್ಟೇ. And what happened? ಏನು ಸಂಭವಿಸಿತು? Just a stone. ಒಂದೇ Just ಕಲ್ಲು, a stone. ಒಂದು ಕಲ್ಲು. That Goliath thought, Goliath he's a young ಅನ್ಕೊಂಡ. man. ಇವನಿನ್ನೂ ಚಿಕ್ಕ ಹುಡುಗ, Easily I can kill him. ಬಹಳ ಸುಲಭವಾಗಿ ಇವನನ್ನು ಕೊಲ್ಲಬಹುದು. Easily I can kill him. ಬಹಳ ಸುಲಭವಾಗಿ ಇವನನ್ನು ನಾನು ಕೊಲ್ಲಬಹುದು. When you put your trust upon God, ಆದ್ರೆ ನಿಮ್ಮ ವಿಶ್ವಾಸವನ್ನು ಕರ್ತನ ಮೇಲೆ ಇಡುವಾಗ what will happen? ಏನು ಸಂಭವಿಸುತ್ತದೆ? Hallelujah. ಹಲ್ಲೆಲೂಯಾ. The Lord will come before you to fight with you. ಕರ್ತನು ನಿಮ್ಮ ಮುಂದೆ ಬಂದು ನಿಮಗೋಸ್ಕರ ಯುದ್ಧವನ್ನ ಮಾಡುತ್ತಾನೆ. If you read Psalm 23 verse 4, ಕೀರ್ತನೆ 23:4 ನೀವು ಓದಿ ನೋಡಿದರೆ there we see like this. ಅಲ್ಲಿ ಈ ರೀತಿ ಓದ್ತೇವೆ, I'll fear no evil. ನಾನು ಯಾವ ಕೇಡಿಗೆ ಹೆದರುವುದಿಲ್ಲ. I'll fear no evil. ನಾನು ಯಾವ ಕೇಡಿಗೆ ಹೆದರುವುದಿಲ್ಲ. The Lord is with me. ಕರ್ತನು ನನ್ನೊಂದಿಗಿದ್ದಾನೆ. And He is in me. ಆತ ನನ್ನೊಳಗಿದ್ದಾನೆ. He will fight for me. ಆತ ನನಗೋಸ್ಕರ ಯುದ್ಧ ಮಾಡ್ತಾನೆ. When you have such problem hereafter, ಇನ್ನು ಮುಂದೆ ಇಂಥ ಸಮಸ್ಯೆ ನಿಮಗೆ ಬರುವಾಗ put your complete trust upon ಪೂರ್ಣ God. ಭರವಸೆಯನ್ನ ಕರ್ತನ ಮೇಲೆ ನೀವು ಹಾಕಿರಿ. You will fear no evil. ಯಾವ ಕೇಡಿಗೂ ನೀವು ಭಯಪಡುವುದಿಲ್ಲ. Because the Lord will be with you. ಯಾಕಂದ್ರೆ ಕರ್ತನು ನಿಮ್ಮೊಂದಿಗಿರುತ್ತಾನೆ. David writes, ದಾವೀದನು ಬರೀತಾನೆ, your rod and your staff, they comfort me. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. Yes, he was able to kill the giant instead of giant killing this little boy David. ದೈತ್ಯನು ಈ ದಾವೀದನು ಕೊಲ್ಲುವುದಕ್ಕೆ ಬದಲಾಗಿ ದಾವೀದನು ಆ ದೈತ್ಯನನ್ನು ಕೊಂದು ಬಿಟ್ಟನು. In your life also you may be facing such problems. ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಯನ್ನು ನೀವು ಎದುರಿಸ್ತಿರ್ಬೋದು. The problem may be a big one. ಆ ಸಮಸ್ಯೆ ಬಹಳ ದೊಡ್ಡದಿರಬಹುದು. Even today you might have come with so many problems in your life. ಇಂದು ಸಹ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಯೊಂದಿಗೆ ನೀವು ಇಲ್ಲಿ ಬಂದಿರಬಹುದು. When we got married in the year 1959, 1959 ನಾವು ಮದುವೆ ಆದಾಗ 10 years passed by without any problem. ಯಾವ ಸಮಸ್ಯೆ ಇಲ್ಲದೆ 10 ವರ್ಷ ಕಳೆದು ಹೋಯಿತು. 1969 came. 1969 ಬಂತು. Suddenly the doctor said, ಇದ್ದಕ್ಕಿದ್ದಂತೆ ವೈದ್ಯರು ಹೇಳಿದರು, your husband is going to die. ನಿಮ್ಮ ಗಂಡ ಸಾಯಲಿಕ್ಕಿದ್ದಾರೆ ಎಂಬುದಾಗಿ. He is having the bronchitis problem. ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇದೆ. Both lungs are eaten up. 2 ಶ್ವಾಸಕೋಶಗಳು ಪೂರ್ಣವಾಗಿ ಸೋತು ಹೋಗಿದೆ. Any moment he will die. ಯಾವ ಕ್ಷಣದಲ್ಲಿ ಬೇಕಾದರೂ ಸಾಯಬಹುದು. And when I heard that, ನಾನು ಇದನ್ನು ಕೇಳಿಸಿಕೊಂಡಾಗ I never knew what to do. ಏನು ಮಾಡಬೇಕಂತ My ಗೊತ್ತಾಗ್ಲಿಲ್ಲ. husband also said, ನನ್ನ ಗಂಡ ಸಹ ಹೇಳಿದ್ರು, yes, I am going to die. ನಾನು ಸಾಯಲಿಕ್ಕಿದ್ದೇನೆ ಎಂಬುದಾಗಿ. But the Lord who was with me and leading me so far will lead you also. ನನ್ನೊಂದಿಗಿದ್ದಂಥ ಅದೇ ದೇವರು ನಿನ್ನನ್ನೂ ನಡೆಸುತ್ತಾರೆ ಎಂಬುದಾಗಿ ಹೇಳಿದರು. And I never knew what to do. ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ. I just went into the room, ನಾನು ಒಂದು ಕೋಣೆಗೆ ಹೋದೆ, knelt down before God, ಕರ್ತನ ಮುಂದೆ ಮೊಣಕಾಲು ಊರಿದೆ, cried out before Him, ದೇವರಲ್ಲಿ ಮೊರೆ ಇಟ್ಟೆ, Father, ತಂದೆಯೇ, you are my only trust. ನೀನೊಬ್ಬನೇ ನನ್ನ ಭರವಸೆ, You are my only hope. ನೀನೊಬ್ಬನೇ ನನ್ನ ನಿರೀಕ್ಷೆ. I don't know what to do. ಏನು ಮಾಡಬೇಕಂತ ಗೊತ್ತಿಲ್ಲ. Save my husband's life. ನನ್ನ ಗಂಡನ ಜೀವಿತವನ್ನು ನೀನು ಕಾಪಾಡು, Heal him.
ಆತನು ಗುಣಪಡಿಸು, Do a miracle. ಒಂದು ಅದ್ಭುತವನ್ನ ಮಾಡು ಸ್ವಾಮಿ. We have a God who will speak to you. ನಮ್ಮೊಂದಿಗೆ ಮಾತನಾಡುವಂತ ದೇವರು ನಮಗಿದ್ದಾನೆ. Whenever I go through problem, ನನ್ನ ಸಮಸ್ಯೆಯಲ್ಲಿ ಬಂದಾಗೆಲ್ಲ, when I wait at the feet of God, ಕರ್ತನ ಪಾದದಿಂದ ನಾನು ಕಾದು ಕುಳಿತಾದ್ದಾಗೆಲ್ಲ He'll come and talk to me. ಆತನು ಬಂದು ಮಾತನಾಡುತ್ತಾನೆ. And He talked to me that day also. ಆ ದಿವಸವೂ ಮಾತನಾಡಿದ. He said, ಆತನು ಹೇಳಿದನು, your husband will not die. ನಿನ್ನ ಗಂಡ ಸಾಯುವುದಿಲ್ಲ, Your husband will live. ನಿನ್ನ ಗಂಡ ಬದುಕುತ್ತಾನೆ. Doctors may say so many things, ವೈದ್ಯರು 1000 ವಿಷಯಗಳನ್ನು ಹೇಳಬಹುದು, but he will live. ಆದ್ರೆ ಅವರು ಜೀವಿಸ್ತಾರೆ. And in the days to come or in the months to come, ಮುಂಬರುವಂತ ವರ್ಷಗಳಲ್ಲಿ ಅಥವಾ ತಿಂಗಳುಗಳಲ್ಲಿ I will open the open air. ನಾನು ಬಹಿರಂಗ ಕೂಟ ಏರ್ಪಡಿಸ್ತೇನೆ. Till then he was preaching in the churches only. ಅದುವರೆಗೂ ನನ್ನ ಗಂಡ ಸಭೆಯಲ್ಲಿ ಮಾತ್ರ ಪ್ರಸಂಗಿಸುತ್ತಾ ಇದ್ರು. He said, I am going to open the open air. ನಾನು ಬಹಿರಂಗ ಕೂಟಗಳನ್ನು ನಿನ್ನ ಗಂಡನ ಏರ್ಪಡಿಸ್ತೇನೆ. Your husband is going to preach in that open air meeting. ನಿನ್ನ ಗಂಡ ಬಹಿರಂಗ ಕೂಟಗಳಲ್ಲಿ ಇನ್ನು ಮುಂದೆ ಪ್ರಸಂಗಿಸಲಿಕ್ಕೆ ಇದ್ದಾರೆ ಅಂದರು ದೇವರು. Yes, the Lord spoke to me. ಕರ್ತನು ನನ್ನೊಂದಿಗೆ ಮಾತನಾಡಿದನು. You look to God, that's all you have to do. ನೀವು ಮಾಡಬೇಕಾದ್ದು ದೇವರನ್ನು ದೂಷಿಸಬೇಕಷ್ಟೇ. When you are going through trouble, ಸಮಸ್ಯೆಯಲ್ಲಿ ನೀವು ಹಾದು ಹೋಗುವಾಗ don't put your trust upon any man or woman. ನಿಮ್ಮ ಭರವಸೆಯನ್ನು ಯಾವ ಪುರುಷ ಅಥವಾ ಸ್ತ್ರೀ ಮೇಲೆ Go ಹಾಕಬೇಡ್ರಿ. to your prayer room. ನಿಮ್ಮ ಪ್ರಾರ್ಥನಾ ಕೋಣೆಗೆ If ಹೋಗಿರಿ. you don't have a prayer room, ಪ್ರಾರ್ಥನಾ ಕೋಣೆ ಇಲ್ಲದಿದ್ರೆ go to a corner of your house ನಿಮ್ಮ ಮನೆಯಲ್ಲಿ ಒಂದು ಮೂಲೆಗೆ ಹೋಗ್ರಿ. and look to the Lord ದೇವರಲ್ಲಿ ದೃಷ್ಟಿಸಿ ನೋಡ್ರಿ. and tell him your problem. ನಿಮ್ಮ ಸಮಸ್ಯೆನ ಆತನಲ್ಲಿ ಹೇಳಿರಿ. Father, I believe only in you, O Father. ನಿನ್ನಲ್ಲಿ ಮಾತ್ರ ವಿಶ್ವಾಸ I am putting ಇಡುತ್ತೇನೆ. my trust upon you only. ನನ್ನ ಭರವಸೆ ನಿನ್ನ ಮೇಲೆ ಮಾತ್ರ ಇಡುತ್ತೇನೆ. Help me, Father. ನನಗೆ ಸಹಾಯ ನೀಡುತ್ತಾನೆ. Surely he'll help you. ಖಂಡಿತವಾಗಿ ಆತನ ಸಹಾಯ You ನೀಡುತ್ತಾನೆ. can hear his voice ಆತನ ಸ್ವರ ನೀವು ಕೇಳಿಸಿಕೊಳ್ಳಬಹುದು. and he will talk to you. ಆತ ನಿಮ್ಮೊಂದಿಗೆ ಮಾತಾಡ್ತಾನೆ. Yes, my brothers and sisters. ಹೌದು ನನ್ನ ಪ್ರಿಯ ಸಹೋದರ And ಸಹೋದರಿ, you can walk with him and talk with him. ನೀವು ಆತನೊಂದಿಗೆ ಮಾತನಾಡಬಹುದು, If you ಓಡಾಡಬಹುದು, have your trust upon him. ನೀವು ಆತನ ಮೇಲೆ ಭರವಸೆ ಇಡುವಾಗ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.